ಮಾಜಿ ಸಚಿವ ಕೆಎನ್ ರಾಜಣ್ಣ ಬಿಜೆಪಿಗೆ ಹೋಗ್ತಾರಂತೆ. ಹೀಗಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣ ಬಿಜೆಪಿ ನಾಯಕರ ಸಂಪರ್ಕದಲ್ಲಿ ಇದ್ದಾರೆ ಅಂತಲೂ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರು ತಮ್ಮ ಪಕ್ಷದ ನಾಯಕರ ಮೇಲೆ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು. ಷಡ್ಯಂತ್ರವನ್ನ ಮಾಡಿದ್ದಾರೆ, ಯಾರು ಏನು ಎತ್ತ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹೇಳ್ತೀನಿ ಅಂತ ಹೇಳಿದ್ರು. ರಾಜಣ್ಣ ಅವರೀಗ ಬೇರೆ ಪಕ್ಷಕ್ಕೆ ಹೊರಟು ಬಿಟ್ಟಿದ್ದಾರೆ, ಬಿಜೆಪಿ ನಾಯಕರ ಸಂಪರ್ಕದಲ್ಲಿದ್ದಾರೆ ಅಂತ ಬಾಲಕೃಷ್ಣ ಈಗ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿಗೆ ಈಗಾಗಲೇ ಅರ್ಜಿಯನ್ನ ಅವರು ಹಾಕೊಂಡಿದ್ದಾರೆ. ನಮ್ಮ ನಾಯಕರ ಷಡ್ಯಂತ್ರ ಇದರಲ್ಲಿ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ರಾಜಣ್ಣ ಅವರ ಬ್ರೈನ್ ಮ್ಯಾಪಿಂಗ್ ಮಾಡ್ಲಿಬೇಕಾದ್ರೆ ಯಾರ ಜೊತೆ ಅವರ ಸಂಪರ್ಕದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಅವರು ಒಂದು ಹೆಜ್ಜೆ ಹೊರಗಡೆ ಇಟ್ಬಿಟ್ಟಿದ್ದಾರೆ ಅಂತ ಹೇಳಿ ರಾಮನಗರದಲ್ಲಿ ಶಾಸಕ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ವಾ? ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ. ಈಗೇನು ಮಾಡಕೊಂಡವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ಅವರೇ ಸರ್, ರಾಜಣ್ಣ ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕೊಂಡವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ. ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವ್ರು ಆಡಿರ್ತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಬೇಕು ಅಂತೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗ್ಬೇಕು ಅಂತಕ್ಕಂಥದಕ್ಕೆ ಇದೊಂದು ಪಿತೂರಿ ನಡೀತಾ ಇದೆ. ನಡೆಸಲಿ ಅಲ್ಲ ಪಾಪ ಡೆಲ್ಲಿ ಸಮಾವೇಶ ಮಾಡೋದು ನಾವು ಹಿಡ್ಕೊಳಕಾಯ್ತದ? ಯಾರ ಜೊತೆಗೆ ಸರ್ ನೀವು ಅವ್ರನ್ನೇ ಕೇಳಿ, ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ಯಾರ್ದು ಬ್ರೈನ್ ಮ್ಯಾಪಿಂಗ್ ಯಾರ್ದಾಗಬೇಕು ಸರ್? ರಾಜಣ್ಣ ಅವರು ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ ರಾಜಣ್ಣ ಅವರು ಗೊತ್ತಾಗಬೇಕಾದ್ರೆ ಇನ್ನು ಸ್ವಲ್ಪ ದಿವಸ ಕಾಯ್ದು ನೋಡಿ. ನಮ್ಮ ಸರ್ಕಾರ ಇಲ್ಲದೆ ಹೋಗಿ ಹಿಡಿದು ಹೊಂಟೋಗ್ಬಿಡೋರು. ಸರ್ಕಾರ ಅದೇ ಅಂತ ಒಂದೇ ಕಾರಣಕ್ಕೆ ಅವರೇ ಅಷ್ಟೇ. ಇಲ್ಲಿ ಅವ್ರು ಆಗಲೇ ಒಂದು ಹೆಜ್ಜೆ ಹೊರಗಡೆ ಇಟ್ಬಿಟ್ಟವ್ರೆ, ಆಗಲೇ ಚರ್ಚೆಗಳು ಮಾಡವ್ರೆ. ಯಾರ ಜೊತೆ ಸರ್? ಕೇಂದ್ರ ನಾಯಕರ ಅಥವಾ ಇಲ್ಲಿಯವರ ಸರ್? ಎಲ್ಲರ ಜೊತೆ ಚರ್ಚೆ ಮಾಡವ್ರೆ. ಅವ್ರು ಆಗಲೇ ಬೇರೆ ಜೊತೆ ಬೇರೆ ಪಕ್ಷದ ಸಂಪರ್ಕದಲ್ಲಿ ಇದ್ದಾರೆ ಅವರು. ಇನ್ನು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರಾ ಕೆಎನ್ ರಾಜಣ್ಣ? ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಆಗಿದೆಯಾ? ಸುಮಾರು 10,000 ಬೆಂಬಲಿಗರಿಂದ ಒತ್ತಡ ತಂತ್ರವನ್ನು ಅನುಸರಿಸೋದಕ್ಕೆ ರಾಜಣ್ಣ ಮುಂದಾಗಿದ್ದಾರಾ? ಮೊನ್ನೆ ಬೆಳವಣಿಗೆ ಗಮನಿಸ್ತಾ ಇದ್ವಿ. ಕೆಎನ್ ರಾಜಣ್ಣ ಅವರ ನಿವಾಸಕ್ಕೆ OBC ಸ್ವಾಮೀಜಿಗಳು ಬಂದಿದ್ರು. ಸ್ವಾಮೀಜಿಗಳ ಮುಖೇನ ವರಿಷ್ಠರ ಮೇಲೆ ಒತ್ತಡ ತಂತ್ರಕ್ಕೆ ರಾಜಣ್ಣ ಮುಂದಾದ್ರ. ದೆಹಲಿಗೆ ನಿಯೋಗ ಹೋಗಿ ಒತ್ತಡ ಹಾಕುವಂತ ತಂತ್ರಕ್ಕೆ ಸಿದ್ಧತೆಗಳು ನಡೆದಿದೆ ಅನ್ನೋ ಮಾಹಿತಿಗಳು ಸಿಕ್ಕಿದೆ. ಯಾಕಂದ್ರೆ ಕೆಎನ್ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ನಾಯಕನಿಗೆ ಅನ್ಯಾಯವಾಗಿದೆ ಅಂತ ಹೇಳಿ ಒಂದು ದನಿ ಎದ್ದಿತ್ತು. ಈಗ ದೆಹಲಿ ಮಟ್ಟದಲ್ಲಿ ಈ ದನಿಯನ್ನ ಮೊಳಗಿಸುವಂತ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಗಳು ನಡೀತಾ ಇದೆ ಅಂತ ಹೇಳಿ ಮಾಹಿತಿಗಳು ಸಿಗ್ತಾ ಇದೆ. ಜಂತರ್ ಮಂತರ್ನಲ್ಲಿ ವಾಲ್ಮೀಕಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಗಳು ಆಗ್ತಾ ಇದೆಯಂತೆ. ಅಂದ್ರೆ ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಆರೋಪವನ್ನ ಮಾಡಿ ದೆಹಲಿಯಲ್ಲೇ ಹೋರಾಟಕ್ಕೆ ಒಂದು ಪ್ಲಾನ್ ಅನ್ನ ರೂಪಿಸಲಾಗಿದೆಯಂತೆ. ಅಂದ್ರೆ ಕೊನೆ ಪ್ರಯತ್ನಕ್ಕೆ ಈಗ ಮಾಜಿ ಸಚಿವ ಕೆಎನ್ ರಾಜಣ್ಣ ಕೈ ಹಾಕಿದ್ದಾರಾ ಅಂತಾನು ರಾಜಕೀಯದಲ್ಲಿ ಚರ್ಚೆಗಳು ಆಗ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ತಮ್ಮ ಪಕ್ಷದ ನಾಯಕನ ಮೇಲೇನೆ ಷಡ್ಯಂತ್ರದ ಆರೋಪ ಮಾಡಿ ಹೆಸರನ್ನ ಹೇಳಿರಲಿಲ್ಲ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ರಾಜಣ್ಣ ಅವರು. ಈಗ ಬಾಲಕೃಷ್ಣ ಅವರು ನಮ್ಮ ನಾಯಕರ ಕೈವಾಡ ಇಲ್ಲ, ಅವರು ಬಿಜೆಪಿಗೆ ಅರ್ಧ ಹೋಗ್ಬಿಟ್ಟಿದ್ದಾರೆ, ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಹೋಗ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಡೋದ್ರ ಜೊತೆಯಲ್ಲಿ ರಾಜಣ್ಣ ಅವರ ಕಡೆ ಪ್ರಯತ್ನದ ಒಂದು ಶಕ್ತಿ ಪ್ರದರ್ಶನದ ಪ್ಲಾನ್ ಏನಿದೆ ಕೃಷ್ಣ, ಏನ್ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ? ಶರ್ಮಿತಾ, ಎಚ್.ಸಿ. ಬಾಲಕೃಷ್ಣ ಅವರು DCM DK ಶಿವಕುಮಾರ್ ಅವರ ಬಲಗೈ ಬಂಟರು. ಆ ಕಾರಣಕ್ಕೋಸ್ಕರವಾಗಿಯೇ ಅವರ ಹೆಸರು ಚರ್ಚೆ ಬಂದಂಥ ಸಂದರ್ಭದಲ್ಲಿ ಈಗ ಆ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗಿರುವಂಥದ್ದು. ಕೆಎನ್ ರಾಜಣ್ಣ ಅವರು ಇದುವರೆಗೂ ಕೂಡ ಕಾಂಗ್ರೆಸ್ನಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ ತೊರೆಯುವಂಥ ನಿಟ್ಟಿನಲ್ಲಿ ಬಿಜೆಪಿ ಸೇರ್ಪಡೆ ಆಗುವಂಥ ನಿಟ್ಟಿನಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ನಿರ್ಧಾರವನ್ನು ಮಾಡಿಲ್ಲ. ಬದಲಾಗಿ ಎಲ್ಲೊಂದು ಕಡೆ ಒಂದಷ್ಟು ಮನಸ್ಸನ್ನು ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಕೆಎನ್ ರಾಜಣ್ಣ ಅವರು ಸಂಪುಟದಿಂದ ವಜಾಗೊಂಡ್ರು ಅದಾದ ಬಳಿಕವಾಗಿ ಬಿಜೆಪಿ ಎತ್ತ ಮುಖ ಮಾಡಿದ್ದಾರೆ. ಅವ್ರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಬಿಜೆಪಿಯ ತುಮಕೂರು ಭಾಗದ ಶಾಸಕರು ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿಯೇ ಇವತ್ತು ಎಚ್.ಸಿ. ಬಾಲಕೃಷ್ಣ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದು ಒಂದು ಭಾಗ ಆದರೆ ಈಗಾಗಲೇ ಕೆಎನ್ ರಾಜಣ್ಣ ಅವರು ಎಲ್ಲೊಂದು ಕಡೆ ಸಂಪುಟದಿಂದ ವಜಾಗೊಳಿಸಿದ ಬಳಿಕವಾಗಿ ಅಸಮಾಧಾನಗೊಂಡಿರುವಂಥದ್ದು. ಯಾಕಂದ್ರೆ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಂತ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಬಚಾವ್ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಆದರೆ ನಾನು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅದಕ್ಕೆ ಒಂದು ಅವಕಾಶವನ್ನು ಕೊಡದೇನೆ ಇಲ್ಲ ಒಂದು ಕಡೆ ತಮ್ಮ ವಿರುದ್ಧವಾಗಿ ಕ್ರಮವನ್ನು ಕೈಗೊಂಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಇಲ್ಲ ಒಂದು ಕಡೆ
ದೆಹಲಿ ಮಟ್ಟದಲ್ಲಿ ಜಂತರ್ ಮಂತರ್ ಏನಿದೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ವಾಲ್ಮೀಕಿ ಸಮುದಾಯದ ಒಂದು ಶಕ್ತಿ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿಯೇ ಮೊನ್ನೆ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಲ್ಮೀಕಿ ಹಿಂದುಳಿದ ವರ್ಗದ ಸ್ವಾಮೀಜಿಗಳೆಲ್ಲರೂ ಕೂಡ ಭೇಟಿಯನ್ನು ಮಾಡಿದ್ರು. ಭೇಟಿ ಮಾಡೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿರುವಂತದ್ದು. ಮತ್ತೆ ಅದಕ್ಕಿಂತ ಮುಂಚಿತವಾಗಿಯೇ ಏನು ವಾಲ್ಮೀಕಿ ಸಮುದಾಯದ ಒಂದಷ್ಟು ಜನ ನಾಯಕರುಗಳು, ಮುಖಂಡರುಗಳು, ಶಾಸಕರು ಎಲ್ಲರೂ ಕೂಡ ಸಭೆಯನ್ನು ಸೇರಿದ್ರು. ಮತ್ತೆ ಸಮುದಾಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳಿಗೆ ಮತ್ತೆ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು. ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದಾಗಿ ಏನು ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ ಬಿ ನಾಗೇಂದ್ರ ಅವರು, ಆ ಒಂದು ಸ್ಥಾನವನ್ನ ಆ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥದ್ದು. ಮತ್ತೊಂದು ಕೆಎನ್ ರಾಜಣ್ಣ ಅವರನ್ನ ಮತ್ತೊಂದೇ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಒತ್ತಡವನ್ನ ತಂತ್ರಗಾರಿಕೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಸಮುದಾಯದ ಸ್ವಾಮೀಜಿಗಳೆಲ್ಲರೂ ಕೂಡ ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಕೆಲವೇ ದಿನಗಳಲ್ಲಿ ದೆಹಲಿಯಲ್ಲಿ ಒಂದು ಜಂತರ್ ಮಂತರ್ನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸುವಂತ ನಿಟ್ಟಿನಲ್ಲಿ ಕೂಡ ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ಅದಕ್ಕೆ ಪೂರ್ವಕವಾಗಿ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತೆ ಕೆಎನ್ ರಾಜಣ್ಣ ಅವರು ಸ್ವತಃ ಕೇಂದ್ರ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಜೊತೆಗೂ ಕೂಡ ಚರ್ಚೆ ಕೂಡ ಮಾಡಿರುವಂತದ್ದು. ಮತ್ತೆ ತುಮಕೂರು ಭಾಗದಿಂದ ಮತ್ತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ವಾಲ್ಮೀಕಿ ಸಮುದಾಯದ ಜನರು ಎಷ್ಟು ಜನ ಹೋಗ್ತಾರೆ ದೆಹಲಿಗೆ, ಅವ್ರನ್ನ ಒಂದು ರೈಲಿನ ಮುಖಾಂತರವಾಗಿ ಅಲ್ಲಿಗೆ ಪ್ರಯಾಣ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳು ಕೂಡ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಇದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಒಪ್ಪಿಗೆಯನ್ನು ಕೊಡ್ತಾರೆ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ಯಾಕಂದ್ರೆ ತಮ್ಮ ಗೆಳೆಯ ಸಂಪುಟದಿಂದ ವಜಾಗೊಳಿಸಿದ ಬಳಿಕವಾಗಿ ಮುಖ್ಯಮಂತ್ರಿಗಳು ಕೂಡ ತಟಸ್ಥವಾದಂತಹ ಒಂದು ಮೌನಕ್ಕೆ ಶರಣವಾಗಿರುವಂತದ್ದು. ಮತ್ತೆ ಕೆಎನ್ ರಾಜಣ್ಣ ಅವರು ಸಂಪುಟದಿಂದ ವಜಾಗೊಳಿಸಿದ ಬಳಿಕವಾಗಿ ಮುಖ್ಯಮಂತ್ರಿಗಳು ಕೂಡ ಡಿಸ್ಟರ್ಬ್ ಆಗಿದ್ದಾರೆ. ಇದರ ನಡುವೆ ಎಚ್ ಸಿ ಬಾಲಕೃಷ್ಣ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಇದು ಮತ್ತೊಂದು ಕಾಂಗ್ರೆಸ್ನಲ್ಲಿ ಒಂದು ವಾಗ್ಯುದ್ಧಕ್ಕೆ ಕಾರಣವಾಗುವಂತ ಸಾಕ್ಷಿಯಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು ಆಗ್ತಾರೆ ಅನ್ನೋದು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎಚ್ ಸಿ ಬಾಲಕೃಷ್ಣ ಅವರು ಮುಖ್ಯಮಂತ್ರಿಗಳ ಬಣದಲ್ಲಿರ್ತಕ್ಕಂಥ ಒಬ್ಬ ಸಮುದಾಯದ ಪ್ರಭಾವಿ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರ ಕುರಿತು ಬಿಜೆಪಿಗೆ ಹೋಗ್ತಾರೆ ಒಂದು ಹೇಳಿಕೆಯನ್ನ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಸಹಜವಾಗಿಯೇ ಮುಖ್ಯಮಂತ್ರಿ ಬಣದಲ್ಲಿರ್ತಕ್ಕಂಥ ರಾಜಣ್ಣ ಸೇರಿದಂತೆ ಅವ್ರ ಬಣದವರು ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗುತ್ತೆ. ಶರ್ಮಿತಾ, ರಾಜಣ್ಣ ಅವರು ಮಾತಾಡುವಾಗ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ, ಇದಕ್ಕೆ ಯಾವ ತರ ಉತ್ತರ ಕೊಡ್ತಾರೆ ಅನ್ನೋದನ್ನ ಫಾಲೋ ಅಪ್ ಮಾಡಿದ್ರು. ಜೊತೆಯಲ್ಲಿ ಕೃಷ್ಣ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲೂ ಹೈಕಮಾಂಡ್ಗೆ ತಪ್ಪಾಗಿ ಒಂದಿಷ್ಟು ವಿಷಯಗಳು ಮನವರಿಕೆ ಆಗಿದೆ. ನನ್ನ ವಿಷಯವಾಗಿ ನಾನೇ ಖುದ್ದಾಗಿ ದೆಹಲಿಗೆ ಹೋಗ್ತೀನಿ, ವರಿಷ್ಠರನ್ನ ಭೇಟಿ ಮಾಡಿ ಅಲ್ಲಿ ಏನಾಗಿದೆ, ನಾನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅದನ್ನ ನಾನು ಪ್ರಾಪರ್ ಆಗಿ ಅವ್ರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ರಾಜಣ್ಣ ಅವರು ಹೇಳಿದ್ರು. ಒಂದ್ ಕಡೆ ಶಕ್ತಿ ಪ್ರದರ್ಶನ, ಅದ್ರ ಮುಂದುವರೆದ ಭಾಗವಾಗಿ ವರಿಷ್ಠರನ್ನ ಭೇಟಿ ಮಾಡೋದು, ಇದೆಲ್ಲ ಪ್ಲಾನ್ ಏನಾದ್ರೂ ಆಗಿದೆಯಾ ಕೃಷ್ಣ? ಖಂಡಿತವಾಗ್ಲೂ ಶರ್ಮಿತಾ, ಯಾವಾಗ ಅವರು ಸಂಪುಟದಿಂದ ವಜಾಗೊಂಡ್ರು ಅದಾದ ನಂತರವಾಗಿ ಆ ಭಾಗದ ಆ ಸಮುದಾಯದ ಶಾಸಕರು, ಸಚಿವರೆಲ್ಲರೂ ಕೂಡ ಅವ್ರ ಬೆನ್ನಿಗೆ ನಿಂತಿರುವಂತದ್ದು. ಉದಾಹರಣೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೆಎನ್ ರಾಜಣ್ಣ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಮತ್ತೆ ವಾಲ್ಮೀಕಿ ಸಮುದಾಯದ ಕಾಂಗ್ರೆಸ್ ಶಾಸಕರು ಎಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಸಭೆಯನ್ನು ಕೂಡ ಸೇರಿರುವಂತದ್ದು. ಮತ್ತೆ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ಅವಕಾಶ ಕೇಳಿದ್ದಾರೆ. ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆ ಅಂದ್ರೆ ಬಿಹಾರ ಪ್ರಚಾರದಲ್ಲಿ ಅಲ್ಲಿ ಬಿಹಾರ ಪ್ರವಾಸದಲ್ಲಿದ್ದಾರೆ. ಅವರು ರಾಹುಲ್ ಗಾಂಧಿ ಅವರು ಯಾವಾಗ ದೆಹಲಿಗೆ ವಾಪಸ್ ಆಗ್ತಾರೆ ಅದನ್ನ ಸಮಯಾವಕಾಶ ನೋಡಿಕೊಂಡು ಎಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಕೆಎನ್ ರಾಜಣ್ಣ ಅವರ ವಿಚಾರದಲ್ಲಿ ಏನು ಅನ್ಯಾಯವಾಗಿದೆ ಅದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಒತ್ತಡವನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅದು ಮುಂದುವರೆದ ಭಾಗವಾಗಿ ಇಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಈಗಾಗಲೇ ಒಂದು ಕೆಎನ್ ರಾಜಣ್ಣ ಅವರ ಒಂದು ಆಪದ ಏನು ಅಂತಂದ್ರೆ RSS ಕುರಿತವಾಗಿ ಒಂದು ಹೇಳಿಕೆಯನ್ನ ಕೊಡುವಂತದ್ದು. ಮತ್ತೆ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಕಾಂಗ್ರೆಸ್ನ ಬಲಿಷ್ಠ ಪ್ರಭಾವಿ ನಾಯಕರೊಬ್ಬರು ಚೆನ್ನಾಗಿರುವಂತದ್ದು, ಉತ್ತಮ ಸಂಬಂಧ ಇದ್ದಾರೆ. ಆದ್ರೆ ಅವ್ರ ಏನೇ ಹೇಳಿಕೆಯನ್ನು ಕೊಟ್ಟರು ಕೂಡ ಅದ್ರ ಬಗ್ಗೆ ಏನು ಕೂಡ ಕ್ರಮವನ್ನು ವಹಿಸುವುದಿಲ್ಲ. ಆದ್ರೆ ತಾನು ಈ ರೀತಿಯಂತ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ತಕ್ಷಣವೇ ಕ್ರಮವನ್ನು ಕೈಗೊಳ್ತಾರೆ. ಎಲ್ಲ ಒಂದ್ ಕಡೆ ತನ್ನ ವಿರುದ್ಧವಾಗಿ ದೊಡ್ಡ ಮಟ್ಟದ ಷಡ್ಯಂತ್ರವನ್ನ ಅವರೇ ಮಾಡಿದೆ ಅನ್ನುವಂಥದ್ದು ಅವರ ಅಭಿಪ್ರಾಯವಾಗಿದೆ. ಇದನ್ನ ಎಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಕೆಎನ್ ರಾಜಣ್ಣ ಅವರು ಮುಂದಾಗಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಈಗಾಗಲೇ ಸಭೆಗಳನ್ನು ಮಾಡುವಂತದ್ದು. ಮತ್ತೆ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಕೂಡ ಅವರ ಬೆನ್ನಿಗೆ ನಿಂತಿರುವಂತದ್ದು. ಮತ್ತೆ ಕೆಲವೇ ದಿನಗಳಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ವಾಲ್ಮೀಕಿ ಸಮುದಾಯದ ದೊಡ್ಡ ಮಟ್ಟದ ಸಮುದಾಯದ ಒಂದು ಶಕ್ತಿ ಪ್ರದರ್ಶನ ಮಾಡೋದ್ರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನ ರವಾನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ಲಾನ್ ಅನ್ನು ರೂಪಿಸಿರುವಂತದ್ದು. ಮತ್ತೆ ಅದರ ನಂತರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಯಾರು ತನ್ನ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾದ್ರು, ಎಲ್ಲ ಒಂದ್ ಕಡೆ ಸಂಪುಟ ವಜಕ್ಕೆ ತನ್ನ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದ್ರು, ಅವರ ವಿರುದ್ಧಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹ ಮಾಡುವಂತ ನಿಟ್ಟಿನಲ್ಲಿ ಸಿಡಿದೇಳುವಂತ ನಿಟ್ಟಿನಲ್ಲಿ ಕೂಡ ಕೆಎನ್ ರಾಜಣ್ಣ ಅವರು ಮುಂದಾಗಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು.